ಕೆಲವ್ರು ಹೇಳದ್ ಕೇಳಿದೀನಿ, ನನ್ನ ಬಾಡಿಗೆ ಕಾರ್ಬೋಹೈಡ್ರೇಟ್ ಬರಲ್ಲ. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗು ಇದೆ, ಕಾರ್ಬೋಹೈಡ್ರೇಟ್ ಮೂಸಿದ್ರೇನೆ ಸಾಕು ನಾವು ಓವರ್ ವೇಟ್ ಆಗ್ಬಿಡ್ತೀವಿ, ತಿನ್ನೋದು ಬೇಡ ಅಂತ. ಇದು ಕಂಪ್ಲೀಟ್ಲಿ ರಾಂಗು. ಇದಕ್ಕೆ ಮೇನ್ ರೀಸನ್ ಆಗೋದು, ನೀವು ಓವರ್ ವೇಟ್ ಆಗಿದ್ದಷ್ಟು, ಫ್ಯಾಟ್ ಆಗಿದ್ದಷ್ಟು ಮತ್ತಷ್ಟು ಫ್ಯಾಟ್ ಗೇನ್ ಆಗೋದು ತುಂಬಾ ಸುಲಭ ಆಗುತ್ತೆ. ನೀವು ಫಿಟ್ ಆಗಿದ್ದಷ್ಟು ಮತ್ತಷ್ಟು ಫಿಟ್ಟೆಸ್ಟ್ ಆಗೋದು ತುಂಬಾ ಸುಲಭ ಆಗುತ್ತೆ. ಇದಕ್ಕೆ ನಾನೇ ಎಕ್ಸಾಂಪಲ್. 78 kg ಇರುವಾಗ ನನಗೆ ಸೋಂಬೇರಿ ತರ ಫೀಲ್ ಆಗ್ತಾ ಇತ್ತು, ಜಾಸ್ತಿ ಓಡಾಡ್ತಾ ಇರ್ಲಿಲ್ಲ, ಸುಮ್ನೆ ಬಿತ್ಕೊಂತಿದ್ದೆ, ಜಿಮ್ಗೆ ಹೋಗಕ್ಕೂ ಸೋಂಬೇರಿ ಬೀಳ್ತಾ ಇದ್ದೆ. ಯಾವಾಗ ನನ್ನ ಬಾಡಿ ಲೈಟ್ ಆಗಿ ಫೀಲ್ ಆಗಕ್ ಶುರು ಆಯ್ತೋ, ಈಗ ಹೆವಿ ವೆಯ್ಟ್ ಎತ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ ಅಲ್ವಾ, ಆವಾಗ ಫಿಸಿಕಲಿ ಆಕ್ಟಿವ್ ಆಗಿ ಚೆನ್ನಾಗಿ ಓಡಾಡಕ್ ಶುರು ಮಾಡಿದೆ. ಅದರಿಂದ ಮೆಟಬಾಲಿಸಮ್ ಇನ್ಕ್ರೀಸ್ ಆಯ್ತು. ಈವನ್ ಎನರ್ಜಿ ಲೆವೆಲ್ಸ್ ಸಹ ಹೈ ಆಗಿ ಬಾಡಿ ಕೂಡ ಪ್ರಾಪರ್ ಮೆಟಬಾಲಿಸಮ್, ಜೀರ್ಣ ಶಕ್ತಿ ಎಲ್ಲ ಇಂಪ್ರೂವ್ ಆಗಿದೆ. ಸೊ ಕ್ಯಾಲರೀಸ್ ಜಾಸ್ತಿ ಬರ್ನ್ ಮಾಡ್ತಾ ಇದ್ದೀನಿ. ಸೇಮ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್ ಅಥವಾ ಸಾಲ ತಗೊಳ್ಳೋ ತರ, ನೀವು ಸಾಲಕ್ ಸಾಲ ತಗೊಂತಾ ಇದ್ರೆ ಆ ಸಾಲ ದೊಡ್ಡದಾಗಿ ಬೆಳೆದು ದೊಡ್ಡ ಹೊರೆ ಆಗುತ್ತೆ ನಿಮ್ಗೆ. ಅದೇ ನೀವು ಸೇವಿಂಗ್ಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಬಡ್ಡಿಗ್ ಬಡ್ಡಿಗ್ ಸೇರಿ ದುಡ್ಡು ಡಬಲ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ದೇಹ ಸಹ.